ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಬೇಗನೆ ತುಂಬ ಸಿಂಪಲ್ಲಾಗಿರುವಂಥ ಒಂದು ಬಾರ್ಡರ್ ಡಿಸೈನ್ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇದು ಪಫ್ ಡಿಸೈನ್ ಬರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ನಾವು ನಾರ್ಮಲಿ ಹಾಕೋ ಪಫ್ ಡಿಸೈನ್ಗಿಂತ ಸ್ವಲ್ಪ ಚೇಂಜ್ ಇದೆ. ಫಸ್ಟ್ ಇಲ್ಲಿ 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸು ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 ಲಾಕ್ ಮಾಡಿರ್ತಾರೆ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬ ಆದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಇನ್ನೆರಡು ದಾರ ಉಳಿಯುತ್ತೆ, ಅದನ್ನ ಹಾಗೆ ಇಟ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತೆ ಸೇಮ್ ಅದೇ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತರಬೇಕು. ಈಗ ನೀಡಲ್ ಮೇಲೆ 4 ದಾರ ಇರುತ್ತೆ, ಸೊ 2 ದಾರನ ಒಂದು ಮಾಡ್ಕೊಳ್ಳಿ. ಈಗ ಮತ್ತೀಗ 3 ದಾರ ಉಳಿಯುತ್ತೆ ನೀಡಲ್ ಮೇಲೆ, ಅದನ್ನ ಹಾಗೆ ಇಟ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 5 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಈಗ 4 ದಾರ ಇಟ್ಕೊಳ್ಳಿ. ಈಗ 3 ಸರ್ತಿ ಆಯಿತು. ಸೊ ಇಲ್ಲಿ ನಾನು ಇದೇ ರೀತಿ 5 ಸರ್ತಿ ಮಾಡ್ತಾಯಿದ್ದೇನೆ. 2 ದಾರನ ಒಂದು ಮಾಡಬೇಕು, ಪ್ರತಿ ಸರ್ತಿನೂ 2 ದಾರನಷ್ಟೇ ತೆಗಿಬೇಕು. ಸೊ ನೀವು ಲಾಸ್ಟಲ್ಲಿ 5 ಸರ್ತಿ ಮಾಡಿದ್ಮೇಲೆ ನಿಮಗೆ ಟೋಟಲಾಗಿ ನೀಡಲ್ ಮೇಲೆ 6 ದಾರ ಉಳಿಯುತ್ತೆ. ಈ ರೀತಿ 6 ದಾರ ಉಳಿದ್ಮೇಲೆ ಲಾಸ್ಟಲ್ಲಿ ಈ 6 ದಾರನ ಒಂದೇ ಸರ್ತಿ ತೆಗೀರಿ. ಈ ರೀತಿ ದಾರದಲ್ಲಿ ತೆಗೆದು ಇದನ್ನ ಲಾಕ್ ಮಾಡ್ಕೋಬೇಕೀಗ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು ಪಫ್ ಡಿಸೈನ್ ಇದೆ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಾವು ನಾರ್ಮಲಿ ಎಲ್ಲ ದಾರನೂ ಥ್ರೆಡ್ನ ಹಾಗೆ ಇಟ್ಕೊಂಡು ಪಫ್ ಮಾಡ್ತಿರ್ತೀವಿ. ಇಲ್ಲಿ 2 ದಾರ ತೆಗೆದು ಲಾಸ್ಟಲ್ಲಿ ಒಂದು ಪಫ್ ಮಾಡೋದು. ಇದಾದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಆ ಪಫ್ ಡಿಸೈನು ನೀಟಾಗಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಸತಿ ತೆಗೀರಿ ಮತ್ತು 2 ದಾರ ಒಂದು ಸತಿ ತೆಗೀರಿ. ಡಬಲ್ ಕ್ರೋಶಾ ಕಂಬ ಆಯಿತು. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಇನ್ನೆರಡು ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದೇ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಮಾಡಿ 3 ದಾರ ಹಾಗೆ ಇಟ್ಕೋಬೇಕು. ಸೊ ಇಲ್ಲಿ ಪ್ರತಿ ಸರ್ತಿನೂ 2 ದಾರ ಅಷ್ಟೇ ಒಂದು ಮಾಡಿಕೊಂಡು ಉಳಿದಿದ್ದ ದಾರನ ಹಾಗೆ ಇಟ್ಕೊಂಡು ಹೋಗಬೇಕು. ನಾನಿಲ್ಲಿ 5 ಸರ್ತಿ ಮಾಡಿದ್ದೀನಿ, ನೀವು ಬೇಕಂದರೆ 6 ಟೈಮ್ಸ್ ಕೂಡ ಮಾಡಿ. ನಾನು 5 ಸರ್ತಿ ಮಾಡಿದರೆ ಲಾಸ್ಟಲ್ಲಿ 6 ದಾರ ಉಳಿಯುತ್ತೆ, ನೀವು 6 ಸರ್ತಿ ಮಾಡಿದರೆ ಲಾಸ್ಟಲ್ಲಿ 7 ದಾರ ಉಳಿಯುತ್ತೆ. ಈ ರೀತಿ 5 ಸರ್ತಿ ಮಾಡಿದ್ಮೇಲೆ ಉಷ್ಟು ದಾರನ ಈ ಒಂದು ದಾರದಲ್ಲಿ ಈ ರೀತಿ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಪಫ್ ಡಿಸೈನ್ ಬರುತ್ತೆ. ಇದಾದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಇಲ್ಲಿ ಬಿಗ್ ಸೈಜ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿದರೆ ಒಂದು ಸ್ವಲ್ಪ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಬರುತ್ತೆ. ಸೊ ಬೀಡ್ ಯಾವುದೇ ಬೀಡ್ ಆ್ಯಡ್ ಮಾಡಿದರೂ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಡಬಲ್ ಕ್ರೋಶಾ ಕಂಬ ಮಾಡಿ ಮತ್ತೆ ಸೇಮ್ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಹಾಗೆ ಇಟ್ಕೋಬೇಕು. ಅದನ್ನೇ ಕಂಟಿನ್ಯೂ 5 ಟೈಮ್ಸ್ ಮಾಡಬೇಕು. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದನ್ನ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಇದಕ್ಕೆ ಯಾವುದೇ ರೀತಿ ನಾನು ಕುಚ್ಚನ್ನ ಆ್ಯಡ್ ಮಾಡಿಲ್ಲ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಟಿಫಾಗಿ ಬಂದಿದೆ, ಯಾವುದೇ ರಿಂಕಲ್ಸ್ ಇಲ್ಲ, ಸೀರೆ ಕೂಡ ಶ್ರಿಂಕ್ ಆಗಿಲ್ಲ, ತುಂಬ ನೀಟಾಗಿ ಬಂದಿದೆ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಡಿಸೈನ್ ನೀವು ಬೇಕಂದರೆ ಇದನ್ನ ಬ್ಲೌಸಿಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಡಿಸೈನ್ ಅಥವಾ ಸ್ಲೀವ್ಸಿಗೆ ಈ ರೀತಿ ಆ್ಯಡ್ ಮಾಡ್ಕೋಬೋದು. ಕುಚ್ಚು ಬೇಕನ್ನೋರು ಇಲ್ಲಿ ಒಂದು ಬೀಡ್ಗೆ ಕುಚ್ಚು ಕಟ್ಟಿ ಒಂದು ಬೀಡ್ ಸ್ಪೇಸ್ ಬಿಟ್ಟು ಮತ್ತೊಂದು ಬೀಡ್ ಇದೆಯಲ್ಲ ಅಲ್ಲಿ ಕುಚ್ಚು ಬೇಕೇ ಅನ್ನೋರು ಕಟ್ಕೊಳ್ಳಿ, ಬೇಡ ಅಂದರೆ ಇದೇ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಪ್ಲೇಟ್ಸ್ ಅದು ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಅಥವಾ ಸೆಲ್ಫ್ ಕಲರ್ ಸ್ಯಾರಿ ಇರುತ್ತಲ್ಲ ಅದಕ್ಕೆ ಡಿಸೈನ್ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.